ಶುಭೋದಯ ಎಲ್ರಿಗೂ. ಈ ವ್ಲಾಗ್ ಬಂದ್ಬಿಟ್ಟು ವಿಜಯದಶಮಿ ಹಬ್ಬದಾಗಿದೆ. ಊರಿಗೆ ಹೋಗಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಪೂಜೆನ ಇಲ್ಲೇ ಮಾಡ್ಬೇಕಂತ ಹೇಳಿ ಏನೇನು ಸಾಮಗ್ರಿ ಬೇಕಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ತರಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಬಂದರು. ಅವರು ಸ್ವಲ್ಪ ಪೂಜೆಗೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವ್ರನ್ನ ಕಟ್ಸ್ಕೊಂಡಿದ್ದೆ. ಫಸ್ಟ್ ಪೂಜಾ ರೂಮ್ ಕ್ಲೀನ್ ಮಾಡೋದ್ರ ಮುಖಾಂತರ ಇವತ್ತಿನ ದಿನನ ಸ್ಟಾರ್ಟ್ ಮಾಡಿದೆ. ಪೂಜಾ ರೂಮಲ್ಲಿ ಇರೋ ಫೋಟೋಸ್ನೆಲ್ಲ ತೆಗೆದು ಹೊರಗಡೆ ಇಟ್ಕೊಂಡು ಆಮೇಲೆ ಪೂಜಾ ರೂಮ್ನ ಕ್ಲೀನ್ ಮಾಡಿಕೊಂಡೆ. ಅದ್ರ ಜೊತೆಗೆ ಕಿಚನ್ನಲ್ಲಿ ಏನೇನು ಬೇಕೋ ನನಗೆ, ಅಂದರೆ ಕುಕ್ಕಿಂಗಿಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ತೆಗೆದು ಸೈಡ್ ಇಟ್ಕೊಂಡೆ. ಸೊ ಇಟ್ ವಿಲ್ ಬಿ ಈಸಿ. ಅದಾದಮೇಲೆ ರೆಡಿಯಾಗಿ ಬಂದುಬಿಟ್ಟು ಎಲ್ಲ ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊತ ಒಂದೊಂದು ಪ್ಲೇಸ್ ಮಾಡ್ತಾ ಹೋದೆ. ಇದು ಬಂದುಬಿಟ್ಟು ತುಂಬ ದೊಡ್ಡ ಫ್ರೇಮ್ ಇರೋದ್ರಿಂದ ಪೂಜಾ ರೂಮಲ್ಲಿ ನನ್ನ ಕೈಗೆ ಪುರ್ಸಲ್ಲ. ಅದಕ್ಕೆ ಹೊರಗಡೆ ಇಟ್ಕೊಂಡು ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಒಳಗಡೆ ಒಂದೊಂದೇ ಪ್ಲೇಸ್ ಮಾಡ್ಕೊತಾ ಹೋದೆ. ಈ ರೀತಿ ಪೂಜೆ ಎಲ್ಲ ಮಾಡೋದು, ಹೂವಿಂದ ಅಲಂಕಾರ ಮಾಡೋದು ಅಂತಂದರೆ ನನಗೆ ತುಂಬ ಇಷ್ಟ. ದೇವ್ರ ಪೂಜೆ ಮಾಡೋದ್ರಲ್ಲಿ ಒಂಥರ ನೆಮ್ಮದಿ ಇರುತ್ತೆ. ಅದು ಮಾಡಿದ ಮೇಲೇ ಗೊತ್ತಾಗೋದು. ಅದಕ್ಕೆ ಅದನ್ನೆಲ್ಲ ಮಾಡ್ಕೊತ ನಮ್ಮ ಕಡೆ ಇರೋ ರಿಚುವಲ್ ಪ್ರಕಾರ ನಾನು ಮಾಡ್ತಿದ್ದೀನಿ. ಸೊ ನಾವೇನು ಮಾಡ್ತೀವಿ ಅಂತಂತಂದರೆ ಎಲ್ಲ ಥರ ಆಯುಧಗಳನ್ನು ಒಂದು ಕಡೆ ಪ್ಲೇಸ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಡೆಕೋರೇಟ್ ಮಾಡ್ತೀವಿ. ಈಗ ನಾನು ಬಂದುಬಿಟ್ಟು ಒಬ್ಬ ಇನ್ಫ್ಲುಯೆನ್ಸರ್ ಆಗಿದ್ದೀನಿ, ಒಬ್ಬರ ಆರ್ಕಿಟೆಕ್ಟ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ನಾನು ಎರಡು ಫೀಲ್ಡಿಗೆ ಏನೇನು ಯೂಸ್ ಮಾಡ್ತೀನೋ ಅದನ್ನೆಲ್ಲ ಒಂದು ಕಡೆ ಪ್ಲೇಸ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡೆ. ಇದನ್ನೆಲ್ಲ ನಾನು ಚಿಕ್ಕವಳಿದ್ದಾಗಿಂದ ನೋಡ್ತಾ ಬಂದಿದ್ದ ಪದ್ಧತಿ. ಯಾವುದೇ ವಸ್ತು ಇರಲಿ, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವುದೇ ಇದ್ರೂ ಅದನ್ನು ಕ್ಲೀನ್ ಮಾಡಿ ಅದಕ್ಕೆ ಬೊಟ್ಟಿಟ್ಟು ಪೂಜೆ ಮಾಡೋದು ನಮ್ಮ ಕಡೆ ಎಲ್ಲ ಇರೋ ಪದ್ಧತಿ ಪ್ರಕಾರ. ಸೊ ಈ ಕಡೆ ಹೆಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಆ ಪದ್ಧತಿ ಪ್ರಕಾರ ನಾನು ಮಾಡ್ತಿರೋದು. ಅದಾದಮೇಲೆ ಎಲ್ಲದಕ್ಕೂ ಹೂ ಹಾಕ್ತಾ ಹೋದೆ. ಸೊ ಅದು ನೆಕ್ಸ್ಟ್ ಬಂದುಬಿಟ್ಟು ನನ್ನ ಫೇವ್ರೆಟ್ ಪಾರ್ಟ್, ದೇವ್ರ ಮನೆ ಡೆಕೋರೇಟ್ ಮಾಡೋದು. ಅದಕ್ಕೋಸ್ಕರ ನನಗೆ ಎಷ್ಟು ಹೂ ಆಗುತ್ತೋ ಅಷ್ಟನ್ನು ತರಿಸ್ಕೊಂಡಿದ್ದೆ. ಅದರಲ್ಲೇ ಏನು ಮಾಡೋಕ್ಕಾಗತ್ತೆ ಅಂಥೇಳಿ ಯೋಚನೆ ಮಾಡ್ತಾ ಪೂಜಾ ರೂಮ್ನ ರೆಡಿ ಮಾಡ್ತಿದ್ದೀನಿ. ಒಂದೊಂದೇ ಅದೇನೋ ದೇವ್ರ ಪೂಜೆ ಮಾಡೋಕ್ಕೆ ಹೋದ್ಮೇಲೆ ಎಷ್ಟೊಂದು ಥರ ಐಡಿಯಾಸ್ ಬರತ್ತಂತಂದರೆ ಆಗೋದೇ ಇಲ್ಲ. ಎಲ್ಲ ಥರ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ಒನ್ ಟೈಪ್ ಆಫ್ ಡೆಕೋರೇಷನ್ ಅಷ್ಟೇ ನಾವು ಮಾಡೋಕ್ಕಾಗೋದು. ಈ ಸರಿ ಈ ಥರ ಡೆಕೋರೇಷನ್ ಮಾಡ್ತಿದ್ದೀನಿ. ಸೊ ಎಂಡಲ್ಲಿ ಆ ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. ಅದಾದಮೇಲೆ ವಿಭೂತಿ ಅಂತಾರಲ್ಲ, ವಿಭೂತಿ ಬೊಟ್ಟನ್ನ ಇಡ್ತೀವಿ ಫಸ್ಟು. ಅದು ವಿಭೂತಿ ಬೊಟ್ಟನ್ನ ಪ್ರತಿಯೊಂದು ವಸ್ತುಗೂ ಹಚ್ಕೊತಾ ಹೋಗ್ತೀವಿ. ನಾವೇನು ಮಾಡ್ತೀವಿ ಅಂದರೆ 3 ಫಿಂಗರ್ಸಿಂದ ಸಿ ಶೇಪಲ್ಲಿ ಹಾಕ್ತೀವಿ. ಅದ್ರ ಮಧ್ಯೆ ಕುಂಕುಮ ಅರಿಶಿಣನ ಇಟ್ಕೊಂಡು ಪೂಜೆ ಮಾಡ್ತೀವಿ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಬಂದಿದ್ದರು, ಅವ್ರ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದ್ರ ಜೊತೆ ನನಗೂ ತುಂಬ ಹೆಲ್ಪ್ ಮಾಡಿದರು. ಅವ್ರು ಇದ್ರಂತೇಳಿ ನನಗೆ ತುಂಬ ಹೆಲ್ಪ್ ಆಯಿತು. ಸೊ ಅದಾದಮೇಲೆ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಕ್ಲಿಪ್ಸ್ನ ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಪೂಜೆ ಎಲ್ಲ ಆದಮೇಲೆ ಕೆಳಗಡೆ ಹೋಗಿ ನಾನು ಸ್ಕೂಟಿನೂ ಪೂಜೆ ಮಾಡ್ಕೊಂಡ್ಬಂದೆ. ಸ್ಕೂಟಿ ಪೂಜೆ ಮಾಡೋಕ್ಕೆ ಎಲ್ಲನೂ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದು ಹೋಗಿ ಪೂಜೆ ಮಾಡಿ ಬಂದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ತುಂಬ ಲೇಟ್ ಆಗಿತ್ತು, ಎಲ್ರಿಗೂ ಹಸಿವಾಗಿತ್ತು. ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ರು, ಸ್ಟಿಲ್ ಅಡುಗೆ ಮಾಡೋದು ಒಂದು ಸ್ವಲ್ಪ ಪೆಂಡಿಂಗ್ ಇತ್ತು. ಅದನ್ನ ಮಾಡಿ ಸ್ವೀಟ್ಗೋಸ್ಕರ ಕಸ್ಟರ್ಡ್ನ ಮಾಡ್ಕೊತಿದ್ದೆ. ಅದನ್ನೆಲ್ಲ ಮಾಡಿ ಇಟ್ಕೊಂಡೆ. ನನ್ನ ಫ್ರೆಂಡ್ಸು ಹೆಲ್ಪ್ ಮಾಡಿದರು. ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಒಂದು ಒಳ್ಳೆ ಊಟನ ಮಾಡಿದ್ವಿ. ಹಬ್ಬದ ಊಟ ಅಂತಾರಲ್ಲ ಆ ಥರ. ಬಟ್ ಇಟ್ ವಾಸ್ ನಾಟ್ ಬೆಸ್ಟ್, ಬಟ್ ನನ್ನ ಕಡೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಿದೆ. ಯಾಕಂದರೆ ಅಫ್ಕೋರ್ಸ್ ಫ್ರೆಂಡ್ಸ್ ಇದ್ರಲ್ಲ, ಅವ್ರಿಗೂ ಆಗತ್ತೆ ನನಗೂ ಆಗತ್ತೆ ಅಂತೇಳಿ ಆ ರೀತಿ ಮಾಡ್ಕೊಂಡಿದ್ದು. ಅದೆಲ್ಲ ಆದಮೇಲೆ ಸಾಯಂಕಾಲ ಟಿಕೆಟ್ ಬುಕ್ ಇತ್ತು. ಯಾವುದಕ್ಕೆ ಅಂತಂದರೆ ಅಫ್ಕೋರ್ಸ್ ಕನ್ನಡ ಮೂವಿ ರಿಲೀಸ್ ಆಗ್ತಿದೆ, ಹೋಗಲೇಬೇಕು.
ಎಷ್ಟು ದಿನಗಳೇ ಆದಮೇಲೆ ಕನ್ನಡ ಮೂವಿ ಬರ್ತಿದೆ. ಅದಕ್ಕೋಸ್ಕರ ನಾನು ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ. ಯಾಕಂದರೆ ಎಲ್ರಿಗೂ ಗೊತ್ತಿರೋಂಗೆ ಲಾಸ್ಟ್ ಮೂಮೆಂಟಲ್ಲಿ ಯಾವುದೂ ಟಿಕೆಟ್ ಸಿಗೋಲ್ಲ. ಆದರೂ ಬ್ಯಾಂಗ್ಳೂರಲ್ಲಿ ಇಂಪಾಸಿಬಲ್. ಪಿಕ್ಚರಿಗೆ ಹೋದ್ವಿ. ಥಿಯೇಟ್ರಲ್ಲಿ ಹೋದರೆ ತುಂಬ ಅಂದರೆ ತುಂಬ ರಶ್ ಇತ್ತು. ಎಲ್ಲ ಕಡೆಯೂ ಟಿಕೆಟ್ ಬುಕ್ ಆಗಿತ್ತು. ಬಟ್ ಸ್ಟಿಲ್ ತುಂಬ ಜನ ಇದ್ದರು. ಫಿಲ್ಮ್ ಸ್ಟಾರ್ಟ್ ಆಗಿದ್ಮೇಲೆ ಎಂಡ್ ಹಿಂಗಾಯಿತು ಅಂತ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಮೂವಿ ಇತ್ತು. ತುಂಬಾ ಒಳ್ಳೆ ಮೂವಿನೇ ಅಂತ ಹೇಳ್ಬೋದು. ನಾನು ನೋಡಿದ ಪ್ರಕಾರ ಮೂವಿಲಿ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರೋ ಮೂವಿ. ನಾನು ಯಾವತ್ತೂ ಯಾವ ಮೂವಿ ನೋಡಿದ್ರು ಇನ್ನೊಂದ್ಸರಿ ನೋಡಬೇಕು ಅಂತ ಅನಿಸಲ್ಲ. ಬಟ್ ದಿಸ್ ಮೂವಿ ತುಂಬ ಚೆನ್ನಾಗಿತ್ತು. ಇನ್ನೊಂದ್ಸರಿ ಹೋಗಲೇಬೇಕು. ಈ ರೀತಿ ನನ್ನ ದಸರಾನ ನಾನು ಸೆಲೆಬ್ರೇಟ್ ಮಾಡಿದೆ. ನೀವು ಯಾವ ಥರ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.